ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಇಂದು ನಾವು ನೋಡೋಣ ವಿವಿಧ ವಿಷಯಗಳ ಪಿತಾಮಹರುಗಳು. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್, ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಮ್ಟೆ, ಇತಿಹಾಸ ಪಿತಾಮಹ ಹೆರೋಡೋಟಸ್, ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್, ಪಕ್ಷಿಶಾಸ್ತ್ರದ ಪಿತಾಮಹ ಸಲೀಂ ಅಲಿ, ಇನ್ನು ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬ್ಯಾಬೇಜ್, ರೇಖಾಗಣಿತ ಪಿತಾಮಹ ಯೂಕ್ಲಿಡ್, ವಿಜ್ಞಾನ ಪಿತಾಮಹ ರೋಜರ್ ಬೇಕನ್, ವೈದ್ಯಶಾಸ್ತ್ರದ ಪಿತಾಮಹ ಹಿಪ್ಪೋಕ್ರೇಟಿಸ್, ಇನ್ನು ಸಸ್ಯಶಾಸ್ತ್ರದ ಪಿತಾಮಹ ಕೊರೊಲಾಸ್ ಲಿನಿಯಸ್. ಕರ್ನಾಟಕದ ಜೀವನದಿ ಕಾವೇರಿ, ಭಾರತದ ಸ್ಥಳೀಯ ಮಾರುತ ಲೋ, ಸೂರ್ಯನ ಮಗಳು ಎನ್ನುವ ನದಿ ತಪತಿ, ವೃದ್ಧ ಗಂಗೆ ಗೋದಾವರಿ ನದಿ, ಮೆಣಸಿನಕಾಯಿ ಹಸಿರಾಗಿರಲು ಕಾರಣ ರೈಪಿನ್, ಟೊಮಾಟೊ ಕೆಂಪಾಗಿರಲು ಕಾರಣ ಲೈಕೋಪಿನ್, ಕೂದಲಿನಲ್ಲಿರುವ ಪ್ರೋಟೀನ್ ಕೆರಾಟನ್, ರಕ್ತದ ವರ್ಣವನ್ನು ನೀಡುವ ವಸ್ತು ಹಿಮೋಗ್ಲೋಬಿನ್, ಚರ್ಮಕ್ಕೆ ವರ್ಣವನ್ನು ನೀಡುವ ವಸ್ತು ಮೆಲಾನಿನ್. ಚೀನಾದ ಉಪಗ್ರಹ ಉಡಾವಣಾ ಸಂಸ್ಥೆ ಯಾವುದು? CNSA. ಈಗ ನೋಡೋಣ ಫ್ರೆಂಡ್ಸ್, ಉಪಗ್ರಹ ಉಡಾವಣಾ ಸಂಸ್ಥೆಗಳು: ಭಾರತ ಇಸ್ರೋ, ಅಮೆರಿಕ ನಾಸಾ, ಚೀನಾ CNSM, ರಷ್ಯಾ RFSA, ಯುರೋಪ್ ಒಕೋಟ ESA, ಜಪಾನ್ ಜಾಕ್ಸ್. ಜಗತ್ತಿನ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ನದಿ. ಭಾರತದ ಉದ್ದವಾದ ನದಿ ಗಂಗಾ ನದಿ. ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ. ಭಾರತದ ಕಣ್ಣೀರಿನ ನದಿ ಕೋಸಿ ನದಿ. ಭಾರತದ ಪಂಚ ನದಿಗಳ ನಾಡು ಪಂಜಾಬ್. ಕರ್ನಾಟಕದ ಪಂಚ ನದಿಗಳ ಜಿಲ್ಲೆ ವಿಜಯಪುರ. ಕರ್ನಾಟಕದ ಕಣ್ಣೀರಿನ ನದಿ ಧೋನಿ ನದಿ. ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸುವ ನದಿ ನರ್ಮದಾ ನದಿ. ಭೂಮಿಯನ್ನು ಎರಡು ಭಾಗ ಮಾಡುವ ನದಿ ಕಾಂಗೋ ನದಿ. ನದಿಗಳ ಕುರಿತು ಅಧ್ಯಯನ ಮಾಡಿದವರು